ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮ ಪಂಚಾಯಿತಿಯಲ್ಲಿ 2025 ಹಾಗೂ 26ನೇ ಸಾಲಿನ ತೃತೀಯ ತ್ರೈಮಾಸಿಕ ಸಭೆ ಏರ್ಪಡಿಸಲಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿ ಗ್ರಾಮದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಕನಗೊಂಡ ಅವರ ನೇತೃತ್ವದಲ್ಲಿ ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮ ಪಂಚಾಯಿತಿಯಲ್ಲಿ 2025 ಹಾಗೂ 26ನೇ ಸಾಲಿನ ತೃತೀಯ ತ್ರೈಮಾಸಿಕ ಸಭೆ ಏರ್ಪಡಿಸಲಾಗಿತ್ತು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿ ಗ್ರಾಮದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಗ್ರಾಮದಲ್ಲಿನ ನೀರಿನ ಸಮಸ್ಯೆ, ರಸ್ತೆ ಹಾಗೂ ಚರಂಡಿ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಅನುಗ್ರಹ ಯೋಜನೆಯಲ್ಲಿ 15,000 ರೂಪಾಯಿ ಸಹಾಯಧನ ಕೊಡ್ತದೆ ಮತ್ತು ಕುರಿ ಆಡು ತೀರ್ಕೊಂಡ್ರೆ 7,500 ರೂಪಾಯಿ ಸಹಾಯಧನ ಕೊಡ್ತದೆ. ಆದರೆ ಸಹಾಯಧನ ತೀರ್ಕೊಂಡ ತಕ್ಷಣ ಬರಲ್ಲ, 5 ರಿಂದ 6 ತಿಂಗಳ ಗೌರ್ಮೆಂಟ್ ಬಜೆಟ್ ಬಂದಂಗೆಲ್ಲ ಬರ್ತಾ ಇರ್ತದೆ. ಕುರಿ ಆಡು ತೀರ್ಕೊಂಡ್ರೆ ಕಂಪಲ್ಸರಿ ವೆಟರ್ನರಿ ಹಾಸ್ಪಿಟಲ್ ಅಂತಲೇ ತರಬೇಕಾಗ್ತದೆ. ಯಾಕಂದರೆ GPS ಫೋಟೋ ಇರ್ತದೆ ಮತ್ತು ಹಾಸ್ಪಿಟಲ್ ನೇಮ್ ಬೋರ್ಡ್ ಬರಬೇಕಾಗ್ತದೆ. ಮುಖ್ಯ ಗುರುಗಳಿಗೆ ಹೇಳೋದು, ಅಲ್ಲಿ ಸ್ಥಳೀಯ ಸದಸ್ಯರಿಗೆ ತಗೊಂಡು ಅವ್ರದ್ದೇ ಆದಂಥ ಅನುದಾನ ಇರ್ತದೆ. ಆ ಅನುದಾನದಲ್ಲಿ ಶಾಲೆ ದುರಸ್ತಿ ಕೂಡ ಮಾಡಬಹುದು. ಆಮ್ಯಾಗ ಒಂದು ವೇಳೆ ಅವ್ರ ಅನುದಾನದಲ್ಲಿ ಸರಿ ಹೋಗೋದಿದ್ರೆ ನೀರಿಂದು, ಈಗಾಗಲೇ ನೀರದು ಪಾಚ್ ಕಮ್ಮನೇನೋ ಅಲ್ಲಿಂದ ನೇರವಾಗಿನೋ ಬರ್ತದೆ. ಕರೆಂಟೇನೋ ಅಲ್ಲಿ ಒಂದು ಕಡೆ ಗಿಡ ಹತ್ತದ್ರಿಂದ ಅದು ಸಮಸ್ಯೆ ಆಗಿದೆ ಆಗ್ಯದಂತ ಹೇಳ್ಯಾರ. ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ ಮುಂದೆ ಅನುಕೂಲ ಆದಂಗೆ ಬೇಕಾದ್ರೆ ತಮಗೆ ಶಾಲೆಗಾಗಿ ನಾವು ಬೋರ್ಲ್ ಹಾಕಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಸರ್ ವರ್ಷನಾಗಿ ಒಂದು 2 ತಿಂಗಳು 3 ತಿಂಗಳು ಅಷ್ಟೇ ಬರ್ಬೋದು ಸರ್. ಮೋಟ್ರ್ ಸುಡ್ತು, ವೈರ್ ಅದು ಇತ್ತು, ವೈರ್ ಖರಾಬ್ ಇತ್ತು, ಇಂಥ ಸಮಸ್ಯೆ ಆಗಿ ಸರ್. ವರ್ಷನಾಗಿ 2 ತಿಂಗಳು ಅಂತ 4 ತಿಂಗಳು ಅಷ್ಟೇ. ಯಾರು ಸಿಂಧಿಗೆ ವಾಟರ್ ಮ್ಯಾನ್ ಇದ್ರೆ ಇವ್ರೆ ಅಸ್ಲಾಂ ಅವ್ರು ಏನು ಮಾಡಿದ್ರೆ ಪೈಪ್ ಹೊಡೆದ್ರೆ ಅದಕ್ಕೆ ಅಷ್ಟೇ ಬಿಡ್ಬೇಕಾ? ಅದ್ರಾಗ ಅದನ್ನು ತೆಗೆದು ಹಾಕಲಿಕ್ಕೆ ಈಗಾಗಲೇ ನಾನು ಪತ್ರವನ್ನು ಕೂಡ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಮಾಡಿಸ್ಕೊಡ್ಬೇಕಂತ ಹೇಳಿ ಅಧ್ಯಕ್ಷರು ಮತ್ತು ಪಿಡಿಒ ಮೇಡಮ್ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಅದೇ ತೆರನಾಗಿ ಮೊನ್ನೆ 14 ಆಗಸ್ಟ್ ನಮ್ಮ ಶಾಲೆಯ ಇದರಲ್ಲಿ ಗ್ರೌಂಡ್ನಲ್ಲಿ ನೀರು ನಿಂತಿದ್ದು, ಇದಕ್ಕೆ ನಮ್ಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸ ತಗೊಂಡು ತಮ್ಮನ್ನು ಕೂಡ ನಾನು ಸಂಪರ್ಕ ಮಾಡಿದಾಗ 14ನೇ ತಾರೀಕು ಮುಂಜಾನೆ ಹೇಳಿದರೆ 14 ತಾರೀಕು ಮಧ್ಯಾಹ್ನ 2 ಗಂಟೆಗೆ 2 ಟ್ರಿಪ್ 3 ಮಾಡಿಸಿ ನಮಗೆ ಸಹಾಯ ಮಾಡಿದಿರಿ. ಅದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ಬಿಟ್ಟು ನಾನು ಇಷ್ಟಪಡ್ತೀನಿ. ಮುಖ್ಯ ಸಮಸ್ಯೆ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಮೊದಲನೇ ಸಮಸ್ಯೆ. ಎರಡನೇದು ಸರ, ಶಾಲಾ ಸುತ್ತು ಗೋಡೆ ಒಂದು ಕಡೆ ಆಗಿದೆ, ಬಟ್ 2 ಕಡೆ ಆಗಿಲ್ಲ. ಅದು ಬಬಲಾದಿಂದ ನೀರು ಬರ್ತಾ ಇದೆ ಸರ್. ಈಗ 15 ದಿನ 20 ದಿನ ಮ್ಯಾಗ ಇನ್ನೂರು ತನಕ ನೀರು ಬಂದಿಲ್ಲ. ಹೀಗಾಗಿ ನಂದೊಂದು ವಿನಂತಿ ತಮ್ಮಲ್ಲಿ, ನಮಗೆ ಒಂದು ಸಪ್ರೇಟ್ ಬೋರ್ ಹಾಕ್ಬಿಡ್ಬೇಕು. ಕಂಪೌಂಡ್ ವಾಲ್ ಇಲ್ಲ ಸಲುವಾಗಿ ಸರ ಎಲ್ಲ ಹಂದಿಗಳು ಬಂದು ಮನೆ ಸತ್ತಾವ ಸರ್. ನಾವು ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ಒಬ್ಬರು ಸೇವಕರಿಂದ ತೆಗ್ಸೀನಿ ಸರ್. ಆಯ್ತು ಸರ್. ಇನ್ನೊಂದು ಸರ ಸಮಸ್ಯೆ, ಶಾಲೆ 2 ಕೋಣೆಗಳು ಸರ್, ಒಂದು ಬಿಸಿ ಊಟದ ಕೋಣೆ ಮತ್ತು ಇನ್ನೊಂದು ತರಗತಿ ಕೋಣೆ ಶೀತಲಗೊಂಡು ಸರ ನೀರು ಬರ್ತಾ ಇದೆ. ಈ ಸಮಸ್ಯೆಯನ್ನು ಆದಷ್ಟು ತಾವು ಬೇಗನೆ ಬಗೆಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಸಮಸ್ಯೆ ಇದೆ, ಮತ್ತು ಬಿಲ್ಡಿಂಗ್ ಸಮಸ್ಯೆ ಇದೆ, ಆಟದ ಮೈದಾನ ಸಮಸ್ಯೆ ಇದೆ, ಇನ್ನಿತರ ಹಲವಾರು ಸಮಸ್ಯೆಗಳಿದೆ. ಬಟ್ ಇವೆಲ್ಲವಕ್ಕೂ ಕೂಡ ನಾವು ಅಧ್ಯಕ್ಷರ ಗಮನಕ್ಕೆ ತಂದಾಗ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರ ಮೂಲಕ ಒಂದೊಂದೇ ಹಂತವಾಗಿ ಏನಪ್ಪ ಅಂದ್ರೆ ಕೆಲಸಗಳು ಮಾಡ್ತಾರೆ. ನೀರಿನ ಭಾಳ ಸಮಸ್ಯೆ ಇತ್ತು. ಎಲ್ಲೋ ಇರ್ತಕ್ಕಂಥ ಪೈಪ್ಗಳ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಲೇ ಅದನ್ನು ಗುಮ್ಮಿನ ತಂದು ನಮ್ಮ ಶಾಲೆ ಕಂಪೌಂಡಿಗೆ ಹತ್ತಿನೇ ಹಾಕಿಸ್ಕೊಟ್ಟಿದ್ದಾರೆ. ಅದರಿಂದ ಒಂದಿಷ್ಟು ಏನಪ್ಪ ಅಂದ್ರೆ ಒಂದು 50% ನಮ್ಮ ಸಮಸ್ಯೆ ಬಗೆಹರಿದಿದೆ. ಹೇಳ್ಕೊಂಡ್ರೆ ನನಗೆ ಅನುಕೂಲವಾಗಿ ನನಗೆ ಕಾಲಡಿಯಲ್ಲೇ ನನಗೆ ನೀರು ಬೇಕು ಅಂತಂದು ಕೂಡ ನಾವು ಕೇಳ್ಬೋದು. ಆದರೆ ಇರ್ತಕ್ಕಂಥ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಕೂಡ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇನಪ್ಪ ಅಂದರೆ ಅದಕ್ಕೆ ಒಗ್ಗಟ್ಕೊಂಡು ಹೋದಾಗ ಏನಪ್ಪ ಅಂದ್ರೆ ಸಮಸ್ಯೆಗಳ ಸಂಖ್ಯೆ ಹೆಚ್ಚಾಗಬಾರ್ದು. ಸಮಸ್ಯೆಗಳ ಸಂಖ್ಯೆ ಹೆಚ್ಚಾದಾಗ ನಾವು ಕೆಲಸ ಮಾಡ್ತಿಲ್ಲ ಅಂತಕ್ಕಂಥ ತೋರಿಸ್ಕೊಡ್ತದೆ. ಸಮಸ್ಯೆಗಳನ್ನು ಇದ್ರೂ ಸಹ ಅದನ್ನು ನಮ್ಮ ಹಂತದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಬಗೆಹರಿಸ್ಕೊಂಡು ತದನಂತರ ನಮ್ಮಿಂದ ಆಗದೇ ಇರ್ತಕ್ಕಂಥದ್ದು ಏನಪ್ಪ ಅಂತ ನಾವು ಅಧ್ಯಕ್ಷರಾಗಿದ್ದು ಪಿಡಿಒರಲ್ಲಿ ಗಮನಕ್ಕೆ ಅಂತ ತರ್ತಕ್ಕಂಥ ನಮ್ಮ ಕೆಲಸ ಆಗಿತ್ತು. ನಾವು ಕೂಡ ಅದನ್ನು ಬದ್ಧತೆಯಿಂದ ಮಾಡಬೇಕು. ನನಗೆ ಆಟದ ಗ್ರೌಂಡಿಗೆ ಏನಪ್ಪ ಅಂದರೆ ಮಣ್ಣು ಹಾಕ್ಸ್ಕೊಡ್ಬೇಕು, ಭಾಳ ನೀರು ನಿಂದಿರುತ್ತೆ ಅಂತಂದಾಗ ತುರ್ತವಾಗಿ ಏನಪ್ಪ ಅಂತಂದ್ರೆ ಮರುಮನ ಹಾಕ್ಸ್ಕೊಟ್ಟೇನಪ್ಪ ಅಂದ್ರೆ ನನ್ನ ಶಾಲೆಗೆ ಏನಪ್ಪ ಅಂದ್ರೆ ಒಂದಿಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ನೀರಿನ ಸಮಸ್ಯೆ ಬಗೆಹರಿದು ಅವಾಗ ಶಾಲೆಗೆ ಬರ್ತಾರೆ, ಬಂದು ಒಂದು ಮಾತು ಹೇಳ್ತಾರೆ, ಸರ್ ನಾನು ಬರ್ತೀನಿ, ಆದರೆ ನೀವು ಹೇಳಿದಷ್ಟು ಮಟ್ಟಿಗೆ ನನ್ನ ಕೆಲಸ ಆಗಿಲ್ಲ, ನಾನು ಬಂದು ಏನು ಮಾತಾಡಲಿ ಸರ್ ಅಂತ. ಮೊನ್ನೆ ಭಾಷೆಗಳು ಕೂಡ ಭಾಳ ಭಾವನಾತ್ಮಕವಾಗಿ ಮಾತಾಡಿದ್ರು 15ನೇ ಆಗಸ್ಟಲ್ಲಿ.
ನನ್ನ ಕೆಲಸನ ಭಾಳಷ್ಟು ಆಶೋತ್ತರಗಳನ್ನು ಇಟ್ಟಿದ್ದೆ ಶಾಲೆ ಮೇಲೆ, ಆದರೆ ಇನ್ನೂ ಆಗಿಲ್ಲ. ಕೆಲವೊಂದು ಕೆಲಸಗಳನ್ನು ಆಗಬೇಕಾಗಿದೆ, ಅವೆಲ್ಲ ಮಾಡೋದು ನನ್ನ ಗುರಿ. ಅಲ್ಲಿವರೆಗೆ ನಾನು ಜಾಸ್ತಿ ಮಾತಾಡ್ಕೋಲ್ಲ, ಕೆಲಸ ಮಾಡಿ. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.